ಇತ್ತೀಚಿನ ದಿನಗಳಲ್ಲಿ ಕಲಬುರಗಿಯಲ್ಲಿ ನಂದಿ ಬಸವಣ್ಣನನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಂದಿ ಬಸವಣ್ಣನ ವಿಗ್ರಹವನ್ನ ಅಂದ್ರೆ ಮೂರ್ತಿಯನ್ನ ಧ್ವಂಸಗೊಳಿಸಲಾಗ್ತಾ ಇದೆ. ಆ ಕುರಿತು ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ತಾ ಹೋಗೋಣ. ನಂದಿ ಮೂರ್ತಿ ಧ್ವಂಸ, ಕಿಡಿಗೇಡಿಗಳ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆ. ಈ ಸಿಸಿಟಿವಿ ದೃಶ್ಯವನ್ನ ಒಂದ್ಸಾರಿ ಚೆನ್ನಾಗಿ ನೋಡಿ. ಮಧ್ಯರಾತ್ರಿಯಲ್ಲಿ ದೇವಸ್ಥಾನದ ಆವರಣದ ಒಳಗೆ ಎಂಟ್ರಿ ಕೊಡೋ ಗ್ಯಾಂಗ್ ಅಲ್ಲೇ ಇದ್ದ ನಂದಿಯ ಮೂರ್ತಿಯನ್ನ ಹೇಗೆ ಕಲ್ಲಿನಿಂದ ಜಜ್ಜಿ ಧ್ವಂಸ ಮಾಡಿ ಎಸ್ಕೇಪ್ ಆಗ್ತಿದ್ದಾರೆ ಅಂತ. ಅಂದಹಾಗೆ ಇಂತಹದ್ದೊಂದು ಘಟನೆಗೆ ಸಾಕ್ಷಿಯಾಗಿದ್ದು ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಗ್ರಾಮ. ಹೌದು, ಜೇರಟಗಿ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಚಿಕ್ಕದೊಂದು ನಂದಿ ಮೂರ್ತಿ ಇದೆ. ಮೊನ್ನೆ ರಾತ್ರಿ 4 ಯುವಕರು ದೇವಸ್ಥಾನದ ಒಳಗೆ ಎಂಟ್ರಿ ಕೊಟ್ಟು ಈ ನಂದಿ ಮೂರ್ತಿಯನ್ನ ಧ್ವಂಸಗೊಳಿಸಿ ಎಸ್ಕೇಪ್ ಆಗಿದ್ದಾರೆ. ಇನ್ನು ಈ ಕಿಡಿಗೇಡಿಗಳ ಕೃತ್ಯ ದೇವಸ್ಥಾನದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜೇರಟಗಿ ಗ್ರಾಮದಲ್ಲಿ ಬಸವಣ್ಣನ ಮೂರ್ತಿಗೆ ಕಲ್ಲಿನಿಂದ ಜಡಿದು ಅದನ್ನು ಅದಕ್ಕೆ ಬೆಂಕಿ ಹಚ್ಚಿ ಆ ಬಸವಣ್ಣನ ಮೂರ್ತಿಯನ್ನು ಸಂಪೂರ್ಣವಾಗಿ ನಾಶ ಮಾಡಿದಂಥ ವಿಘ್ನವನ್ನು ಮಾಡಿದಂಥ ಕೆಲ ಕಿಡಿಗೇಡಿಗಳು ಜೇರಟಗಿಯಲ್ಲಿ ಬಹುಶಃ ಇದು ಅತ್ಯಂತ ಕೆಲ ಜೇರಟಗಿಯ ಹಿಂದೂಗಳಿಗೆ ಮತ್ತು ದೇಶದಲ್ಲಿ ಇರುವಂಥ ಹಿಂದೂಗಳಿಗೆ ಅತ್ಯಂತ ನಾಚಿಕೆ ವಿಷಯ. ಯಾರೂ ಕೂಡ ಇದರ ಬಗ್ಗೆ ಪ್ರತಿಭಟನೆ ಮಾಡ್ತಿಲ್ಲ, ಯಾರೂ ಕೂಡ ಇವರ ಬಗ್ಗೆ ಕ್ರಮ ತಗೋತಿಲ್ಲ. ಮೊನ್ನೆ ಕಲಬುರಗಿ SP ಅವರಿಗೆ ವಿನಂತಿ ಮಾಡ್ತೀವಿ, ದಯವಿಟ್ಟು ಕೂಡಲೇ ಯಾರು ಆರೋಪಿಗಳಿದ್ದಾರೆ, ಯಾರು ಅದನ್ನು ಮೂರ್ತಿಯನ್ನು ಹಾಳು ಮಾಡಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷಣ ತರಬೇಕು, ಅವರಿಗೆ ಕಠಿಣವಾದ ಶಿಕ್ಷಣ ಮಾಡಬೇಕಂತೇಳಿ ನಾವೊಂದು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆಗೆ ಒಂದು ವಿನಂತಿ ಮಾಡ್ತೀವಿ. ಜೇರಟಗಿ ಗ್ರಾಮದ ಯುವಕರೇ ಕುಡಿದ ನಶೆಯಲ್ಲಿ ಈ ಕೃತ್ಯ ಎಸಗಿದ್ದಾರೋ ಅಥವಾ ಹಿಂದೂಗಳ ಭಾವನೆಗೆ ಧಕ್ಕೆ ತರುವ ನಿಟ್ಟಿನಲ್ಲಿ ಯಾರಾದರೂ ಕಿಡಿಗೇಡಿಗಳು ಧ್ವಂಸಗೊಳಿಸಿದ್ರೋ ಅನ್ನೋ ಶಂಕೆಯನ್ನ ಪೊಲೀಸರು ವ್ಯಕ್ತಪಡಿಸಿದ್ದಾರೆ. ಕಳೆದ ಕೆಲ ತಿಂಗಳ ಹಿಂದೆಯಷ್ಟೇ ಚಿತ್ತಾಪುರ ತಾಲೂಕಿನ 2-3 ಕಡೆ ಇದೇ ರೀತಿ ಘಟನೆಗಳು ನಡೆದಿದ್ವು. ಅದಾದ ಬೆನ್ನಲ್ಲೇ ಇದೀಗ ಜೇರಟಗಿ ಗ್ರಾಮದಲ್ಲಿ ಅಂತಹದ್ದೇ ಪ್ರಕರಣ ನಡೆದಿದೆ. ನೆಲೋಗಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ಸದ್ಯ ಸಿಸಿಟಿವಿ ದೃಶ್ಯ ಆಧರಿಸಿ ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಕೊಡಗಿನ ಹರಿಹರ ಗ್ರಾಮದಲ್ಲಿ ಹುಲಿಯ ಆತಂಕ ಹೆಚ್ಚಾಗಿ ಆ ಜನರನ್ನ ಕಾಡ್ತಾ ಇದೆ. ಇನ್ನು ಅರಣ್ಯ ಇಲಾಖೆ ಹುಲಿಯನ್ನ ಸೆರೆ ಹಿಡಿಯೋದಕ್ಕೆ ಸಾಕಷ್ಟು ಕಾರ್ಯಾಚರಣೆಯನ್ನ ಕೂಡ ನಡೆಸ್ತಾ ಇರೋದು. ಆನೆಗಳ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು. ಆನೆಗಳ ಮೂಲಕ ರಾತ್ರಿಯೆಲ್ಲ ದೇಗುಲ ಕೆರೆ ಬಳಿ ಈ ಹುಲಿ ಮಲಗಿತ್ತು. ಸುಬ್ರಹ್ಮಣ್ಯ ದೇವಾಲಯದ ಬಳಿಯ ಕೆರೆ ಹಾಗೇನೆ ಸುತ್ತಮುತ್ತ ಆತಂಕದ ವಾತಾವರಣಕ್ಕೆ ಕಾರಣ ಆಗಿತ್ತು. ನಿನ್ನೆ 2 ಸಲ ಈ ಹುಲಿ ಕಾಣಿಸ್ಕೊಂಡಿತ್ತು. ಗ್ರಾಮಸ್ಥರಲ್ಲಿ ಆತಂಕ ದೂರವಾಗಿಲ್ಲ. ಹುಲಿಯನ್ನ ಸೆರೆ ಹಿಡಿಯುವವರೆಗೂ ಆತಂಕ ದೂರವಾಗುವುದಿಲ್ಲ. ಆದಷ್ಟು ಬೇಗ ಹುಲಿಯನ್ನ ಸೆರೆ ಹಿಡೀರಿ ಅಂತ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಒತ್ತಾಯ ಮಾಡ್ತಾ ಇದ್ದಾರೆ ಹರಿಹರ ಗ್ರಾಮದವರು. ಪೊನ್ನಂಪೇಟೆ, ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕಿನ ಹರಿಹರ ಗ್ರಾಮ. ಈ ಹರಿಹರ ಗ್ರಾಮದಲ್ಲಿ ನಿನ್ನೆಯಿಂದ 2 ಸಾರಿ ಹುಲಿ ಕಾಣಿಸ್ಕೊಂಡಿದೆ. ಹೀಗಾಗಿ ಕೂಡಲೇ ಇದನ್ನ ಸೆರೆ ಹಿಡಿಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಇನ್ನು ಅರಣ್ಯ ಇಲಾಖೆಯು ಕೂಡ ಆನೆಗಳ ಮೂಲಕ ಆಪರೇಷನ್ ಟೈಗರ್ಗೆ ಮುಂದಾಗಿದೆ. ಪೊನ್ನಂಪೇಟೆ ತಾಲೂಕಿನಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆ ಇದು. ಹುಲಿಯನ್ನ ಕೂಡಲೇ ಸೆರೆ ಹಿಡಿಬೇಕು ಅಂತ ಒಂದು ಕಡೆ ಗ್ರಾಮಸ್ಥರು ಆಗ್ರಹಿಸ್ತಾ ಇರೋದು, ಮತ್ತೊಂದು ಕಡೆ ಆಪರೇಷನ್ ಕೂಡ ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ತಾವು ಗಮನಿಸ್ತಾ ಇದ್ದೀರಿ. ಆನೆಗಳನ್ನ ಕರೆತರುವ ಮೂಲಕ ಆಪರೇಷನ್ ಟೈಗರ್ಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಅದ್ಯಾಕೋ ಗೊತ್ತಿಲ್ಲ,